It's time for some drama with a purpose. Up next is a skit that not only entertains us but also delivers a message. Please welcome our students for their talent and expressions. ಆತ್ಮೀಯರೇ, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್, ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಏನು ಶಂಕರಣ್ಣ, ಏನಿವತ್ತು ಜಗ್ಗಿ ಕುಡಿದು ಬಿಟ್ಟಿದ್ದಿ? ಬಾ ಚಾ ಕುಡಿಯೋಣ, ಕೂತು ಬಾ. ಊರಾಗ ಮಳೆ ಇಲ್ಲ, ಬೆಳೆ ಇಲ್ಲ, ಜೀವನ ಬಹಳ ಕಷ್ಟ ಆಗೈತು. ಹೌದು ಸೂರಪ್ಪ, ಬದುಕು ಒಂದು ಜಟಕಾ ಬಂಡಿ ಇದ್ದಂಗ. ಭಗವಂತ ಹ್ಯಾಂಗ ಆಡಿಸ್ತಾನ ಹಂಗ ಆಡ್ಬೇಕಷ್ಟೆ. ಅಲ್ಲೋ ಶಂಕರಣ್ಣ, ಮ್ಯಾಗಡೆ ಕಡೆ ಬೆಂಗಳೂರು, ಮಂಗಳೂರು, ಮೈಸೂರು ಕಡೆ ಎಲ್ಲ ಹುಡುಗರು ಚಲೋ ಓದಾಕತ್ಯಾರ. ನಮ್ಮ ಮಕ್ಕಳು ನೋಡಿದ್ರೆ ದನ ಕುರಿ ಕಾಯಕತ್ತಾವ. ನೋಡ್ಸಿದ್ದಪ್ಪ, ಆ ಕಡೆ ಜನ ಭಾಳ ಮುಂದುವರೆದಾರ, ಅವರು ವಿದ್ಯಾವಂತರಿದಾರ. ನಮ್ಮ ಮಕ್ಕಳಿಗೆ ಯಾವಾಗ ಸಾಲಿಗೆ ಹೋಗೋ ಭಾಗ್ಯ ಸಿಗ್ತದೋ ಆ ದೇವರೇ ಬಲ್ಲ. ಒಂದು ನಿಮಿಷ ಕೇಳಿ ಜನರೇ, ನಿಮಗಿಂದು ಒಳ್ಳೆ ಸುದ್ದಿಯ ಕೊಡುವೆ. ಬುಡುಬುಡುಕಿಯು ಹೇಳುವ ಮಾತ ಕಿವಿಗೊಟ್ಟು ಕೇಳಿರಿ ನೀವು. ಮಳೆಯೂ ಇಲ್ಲ, ಬೆಳೆಯೂ ಇಲ್ಲ, ಬದುಕು ತುಂಬ ಕಷ್ಟ ಐತಿ. ಬಡ ಮಕ್ಕಳ ಬವಣಿ ಕೇಳಿ ದೂರದಿಂದ ಬರ್ತಾರ ನೋಡ. ದೇವದೂತರಂತೆ ಬಂದು ಜಾಗ ನೋಡಿ ಕಟ್ತರ ಸಾಲಿ. ಬುಡುಬುಡುಕಿ ನುಡಿಸಿದ ಸತ್ಯ, ಬಡವರ ಬದುಕು ಬಂಗಾರಂತ. ಒಂದು ನಿಮಿಷ ಕೇಳಿ ಜನರೇ, ನಿಮಗಿಂದು ಒಳ್ಳೆ ಸುದ್ದಿಯ ಕೊಡುವೆ. ಯಪ್ಪ ಬುಡ್ಬುಡ್ಕೆಪ್ಪ, ನಿನ್ ಬುಡ್ಬುಡ್ಕಿ ನುಡ್ದಂಗ ಆಗ್ಲಿ. ನಮ್ ಮಕ್ಕಳು ಯಾವಾಗ ಸಾಲಿಗೆ ಹೋಗ್ತಾವೋ ಏನೋ. ತಗೋ ಈ ಧರ್ಮ. ಯವ್ವಾ, 5 ವರ್ಷ ಬಿಟ್ಟು ಮತ್ತೆ ನಿಮ್ಮ ಊರಿಗೆ ಬರ್ತೀನಿ. ಆವಾಗ ಬುಡುಬುಡಿಕೆ ನುಡಿದ ಕರೆ ಆಯ್ತು ಅಂದ್ರ ಒಂದು ಆಡ್ಮರಿ, ಒಂದು ಚೀಲ ಭತ್ತ ದಾನ ಮಾಡ್ರಿ ಯವ್ವ. ಹೋಗಿ ಬರ್ತೀನಿ ಯವ್ವ. ಹೋಗಿ ಬಾಯಪ್ಪ ಬುಡ್ಬುಡ್ಕೆಪ್ಪ. ರೀ ನೋಡ್ರಿ, ನಮ್ಮೂರ್ ಸಾವ್ಕರ್ ಮಗ ಡಾಕ್ಟರ್ ಆಗ್ಯಾನ. ನಮ್ಮ ಮಕ್ಕಳು ಯಾವಾಗ ಡಾಕ್ಟ್ರು, ಇಂಜಿನಿಯರ್ ಆಗ್ತಾವೋ ಏನೋ. ಅಲ್ಲಲ್ಲೇ ಬಸ್ಸು, ನಮಗ ಜೀವನ ನಡೆಸೋದು ಕಷ್ಟ ಆಗ್ಯದ. ಅಂತದ್ರಾಗ ರೊಕ್ಕ ಕೊಟ್ಟು ಓದಿಸೋದು ದೂರತ್ ಮಾತ್ ಬಿಡವ. ರೀ ಬುಡ್ಬುಡ್ಕಿ ಹೇಳ್ದಂಗ ಆದ್ರ ಚಲೋ ಆಗ್ತದ ನೋಡ್ರಿ. ಓ ಹೌದಲ್ಲ, ಹಂಗಾದ್ರೆ ಚಲೋ ಆಕತ್ ನೋಡ. ನಡಿ ಹೋಗಮ್ಮ. ಪ್ರಿಯರೇ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಕಡುಬಡವರು, ನಿರ್ಗತಿಕರು, ದೀನದಲಿತರೆಲ್ಲರೂ ಜಾತಿ ವ್ಯವಸ್ಥೆ, ಅನಕ್ಷರತೆ ಮತ್ತು ಉಳ್ಳವರ ದಬ್ಬಾಳಿಕೆಯಿಂದ ಪ್ರತಿನಿತ್ಯವೂ ಶೋಷಣೆಗೆ ಒಳಗಾಗಿ ನರಳುತ್ತಿದ್ದರು. ಇಲ್ಲಿನ ಅನಿಷ್ಟ ಪದ್ಧತಿಗಳ ಆಚರಣೆಗೆ ಒಳಗಾಗಿ ತಮ್ಮ ಜೀವನವನ್ನೇ ಕತ್ತಲಲ್ಲಿ ಸಾಗಿಸುತ್ತಿದ್ದರು.
ಇವರ ಬಾಳು ಬೆಳಗಲು ಕರ್ನಾಟಕ ಪ್ರಾಂತ್ಯದ ಯೇಸು ಸಭೆಯ ಸದಸ್ಯರಾದ ಫಾದರ್ ಮ್ಯಾಕ್ಸಿಮ್ ರಸ್ಕಿನ್ನ, ಫಾದರ್ ಎರಿಕ್ ಮಾತಾಯಿಸ್ ಮತ್ತು ಫಾದರ್ ಜೋಸೆಫ್ ಮೊಂತೆರೊರವರು ಮಾನ್ವಿಗೆ ಆಗಮಿಸಿದರು. ಹರ ಬಂದಾನೆ ನಮ್ಮ ಗುರು ಬಂದಾನೆ, ಗುರು ಬಂದಾನೆ ನಮ್ಮ ಸ್ವಾಮಿ ಬಂದಾನೆ. ಹರ ಬಂದಾನೆ ನಮ್ಮ ಗುರು ಬಂದಾನೆ, ಗುರು ಬಂದಾನೆ ನಮ್ಮ ಸ್ವಾಮಿ ಬಂದಾನೆ. ಫಾದರ್ ಮ್ಯಾಕ್ಸಿಮ್, ಫಾದರ್ ಜೋಸೆಫ್, ಈ ಮಾನ್ವಿ ತಾಲೂಕಲ್ಲಿ ಸುತ್ತಮುತ್ತ ಗ್ರಾಮಗಳಲ್ಲಿ ಬಡತನ ವಿಪರೀತ ಇದೆಯಂತೆ. ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸನೇ ಸಿಗ್ತಾ ಇಲ್ಲ ಅಂತೆ. ಏನ್ ಮಾಡೋದು? ಹೌದು ಫಾದರ್ ಎರಿಕ್, ನಮಗೆ ಈ ಜಾಗದಲ್ಲಿ ಕಷ್ಟ ಆದರೂ ಪರವಾಗಿಲ್ಲ. ಇಲ್ಲಿರೋ ಮಕ್ಕಳ ಭವಿಷ್ಯ ತುಂಬಾ ಮುಖ್ಯ. ಏನಂತೀರಾ ಫಾದರ್ ಜೋಸೆಫ್? ನಿಜ ಫಾದರ್, ನೀವು ಹೇಳಿದ್ದು ಸರಿ ಇದೆ. ಈಗಲೇ ನಾವು ಹಳ್ಳಿಗಳಿಗೆ ಹೋಗೋಣ. ಅಲ್ಲಿ ದನ, ಕುರಿ, ಎಮ್ಮೆ ಕಾಯುವ ಮಕ್ಕಳನ್ನ ಕರೆತಂದು ವಿದ್ಯಾಭ್ಯಾಸ ನೀಡೋಣ. ಏನಂತೀರ ಫಾದರ್? ಓ ಹೌದೌದು, ಸರಿ, ಈಗಲೇ ಹೋಗೋಣ. ಹೋಗೋಣ ನಡಿ ಫಾದರ್. ನಮ್ಮ ಗುರು ಬಂದಾನೆ, ಗುರು ಬಂದಾನೆ ನಮ್ಮ ಸ್ವಾಮಿ ಬಂದಾನೆ. ದೇವದೂತರು ಬಂದರು ನೋಡು, ಹಳ್ಳಿ ಒಳಗ ಹೋಗ್ಯಾರ ನೋಡು. ದನ ಕುರಿ ಕಾಯುದ ಬಿಟ್ಟು ಸಾಲಿಗೆ ಬರಬೇಕು ಈಗ. ಹಠ ಹಿಡಿದು ಕುಂತರ ಇಂದು 3 ಜನ ಬಾಗಿಲಿಗೆ ಬಂದು. ಹರ ಬಂದಾನೆ ನಮ್ಮ ಗುರು ಬಂದಾನೆ, ಗುರು ಬಂದಾನೆ ನಮ್ಮ ಸ್ವಾಮಿ ಬಂದಾನೆ. ಹರ ಬಂದಾನೆ ನಮ್ಮ ಗುರು ಬಂದಾನೆ, ಗುರು ಬಂದಾನೆ ನಮ್ಮ ಸ್ವಾಮಿ ಬಂದಾನೆ. ನೋಡಿ ಪೋಷಕರ, ನಿಮ್ಮ ಮಗುವನ್ನ ದಡ್ಡನಾಗಿ ಮಾಡಬೇಡಿ. ಇಂದು ನಮ್ಮ ಜೊತೆ ಅವ್ರನ್ನ ಕಳಿಸ್ಕೊಡಿ. ನಾವು ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತೀವಿ. ನೋಡ್ರಿ ಮುಂದೆ ಅವ್ರ ಭವಿಷ್ಯ ಹೆಂಗಾಗ್ತದಂತ. ಸ್ವಾಮಿ, ನಿಮ್ ಜೊತೆ ಕಳಿಸಿಕೊಡಕ ತಯಾರಿದ್ದೀವಿ. ಆದ್ರ ಏನಾಯ್ತು ತಾಯಿ? ಸ್ವಾಮಿ, ನಾವು ತುಂಬಾ ಬಡವರು, ನಮ್ಮ ಹತ್ರ ರೊಕ್ಕ ಇಲ್ಲ. ಅದೇನು ಫೀಸು ಗೀಸು ಅಂತಾರಲ್ಲ ಸ್ವಾಮಿ. ನೋಡಮ್ಮ, ಈಗ ನೀವು 1 ರೂಪಾಯಿನೂ ಕೊಡೋದು ಬೇಡ, ಆಯ್ತಾ? ಮಗುವಿನ ಸಂಪೂರ್ಣ ಕಾಳಜಿ ನಾವೇ ನೋಡ್ಕೊಳ್ತೇವೆ. ಆಯ್ತು ಸ್ವಾಮಿ. ಫಾದರ್ ಮ್ಯಾಕ್ಸಿಮ್, ಫಾದರ್ ಎರಿಕ್, ಸುತ್ತಲೂ ಬೇಲಿ ಇದೆ, ಹಾವು ಚೇಳುಗಳಿವೆ. ಸ್ವಲ್ಪ ಹುಷಾರಾಗಿ ಓಡಾಡಿ. ಈ ಹೊಸ ಜಾಗದಲ್ಲಿ ಆತ್ಮೀಯ ಸ್ನೇಹ ಬಳಗ ಅಂದ್ರ ಹಾವು, ಚೇಳು, ಕ್ರಿಮಿಕೀಟಗಳಲ್ವಾ? ಈ ಬಳಗವೇ ನಮಗ ಸ್ಫೂರ್ತಿ. ಹೌದು, ನೀವು ಹೇಳಿದ್ದು ಸರಿ ಇದೆ.
ಆತ್ಮೀಯ ಪಾಲಕರೇ, ನಿಮ್ಮ ಮಗು ಶರಣಬಸವ ಅಭ್ಯಾಸದಲ್ಲಿ ಜಾಣನಾಗಿದ್ದಾನೆ. ಇನ್ನು ಸ್ವಲ್ಪ ಕಠಿಣ ಅಭ್ಯಾಸ ಮಾಡಬೇಕು. ಶರಣಬಸವ, ನೀನು ಗಳಿಸಿದ ಅಂಕಗಳನ್ನು ನಿಮ್ಮ ಪಾಲಕರಿಗೆ ತೋರಿಸು. ಸರ್, ನಮಗ ಓದಾಕ್ ಬರೆಯಕ್ ಬರಂಗಿಲ್ರಿ. ಎಲ್ಲ ನಿಮ್ಮೇಲೆ ಬಿಟ್ಟಿವಿ. ನೀವೇ ನೋಡ್ರಿ, ಆ ಮಗಿಗೆ ತಾಯಿ ತಂದಿ ಎಲ್ಲ. ನೋಡಿ ಪಾಲಕರೇ, ಮಗುವಿನ ಜವಾಬ್ದಾರಿ ನಮ್ದು ಮಾತ್ರ ಅಲ್ಲ, ನಿಮ್ದು ಇದೆ. ಮನೆಗೆ ಹೋದಾಗ ಸ್ವಲ್ಪ ಓದಕ್ಕೆ ಹೇಳಿ ಅವನಿಗೆ. ಆಯ್ತ್ರಿ ಸರ್, ಹೇಳ್ತೀವಿ. ನಮ್ಮಂಗ ನಮ್ಮ ಮಕ್ಕಳು ಆಗಬಾರ್ದು. ನಿಜ, ನಾವು ಕೂಡ ಮಕ್ಕಳ ಭವಿಷ್ಯಕ್ಕಾಗಿ, ಮಕ್ಕಳ ಏಳಿಗೆಗಾಗಿ ಪ್ರತಿದಿನ ಶ್ರಮಿಸ್ತೀವಿ. ಬನ್ನಿ, ಅಲ್ಲಿ HM ಸಿಸ್ಟರ್ ಇದ್ದಾರೆ, ಭೇಟಿಯಾಗೋಣ. ನಮಸ್ತೆ ರೀ ಸಿಸ್ಟರ್. ನಮಸ್ಕಾರ ನಮಸ್ಕಾರ, ಬರ್ರಿ ಕೂತ್ಕೋರಿ. ನನ್ನ ಮಗ ಚಂದ ಓದಾಕತ್ತೇನ್ರಿ? ಸರಿ, ನೋಡ್ತೀನಿ. ಚೆನ್ನಾಗಿ ಮಾರ್ಕ್ಸ್ ತಗೊಂಡಾನ. ಇನ್ನೂ ಸ್ವಲ್ಪ ಚೆನ್ನಾಗಿ ಓದ್ಬೇಕು. ಎಲ್ಲ ನಿಮ್ಮ್ಯಾಗೆ ಬಿಟ್ಟಿವಿ ಸಿಸ್ಟರ್, ನೀವೇ ನೋಡ್ಬೇಕು. ನೋಡಿ ಪಾಲಕರೇ, ನಿಮ್ಮ ಮಗು ಶಿಕ್ಷಕರಿಗೆ, ಹಿರಿಯರಿಗೆ, ಕಿರಿಯರಿಗೆ ಗೌರವ ಕೊಟ್ಟು ಶಿಸ್ತಿನಿಂದ ಇದ್ರೆ, ಮತ್ತೆ ಶಿಕ್ಷಕರು ಹೇಳಿದಂತೆ ಕೇಳಿದ್ರೆ ಮುಂದೊಂದಿನ ದೊಡ್ಡ ವ್ಯಕ್ತಿ ಆಗ್ತಾನೆ. ನೋಡಪ್ಪ ಶರಣು, ತಂದೆ ತಾಯಿ ನಿನಗೋಸ್ಕರ ದೂರಿಂದ ಬಂದು ನಿನ್ನ ಮಾರ್ಕ್ಸ್ ಮತ್ತೆ ಯೋಗಕ್ಷೇಮ ಕೇಳಿದ್ದಾರೆ. ಚೆನ್ನಾಗಿ ಅಭ್ಯಾಸ ಮಾಡಿ ನಮ್ಮ ಹೆಸರು ಮತ್ತೆ ನಿಮ್ಮ ತಂದೆ ತಾಯಿ ಹೆಸರು ಉಳಿಸ, ಆಯ್ತಾ? ಹ್ಞೂ ಸರ್, ನೀವು ಹೇಳಿದಂತೆ ಶಿಸ್ತಿನಿಂದ ಅಭ್ಯಾಸ ಮಾಡಿ ಈ ರಾಜ್ಯಕ್ಕೆ ಉನ್ನತ ಸ್ಥಾನದಲ್ಲಿ ಬರ್ತೀನಿ ಸರ್. ಹಿಂದೆ ಕೊಟ್ಟ ವಚನ ಈಗ ಸಾರ್ಥಕ ಆಗ್ಯದ ನಿಮಗ. ಈ ಬುಡುಬುಡಿಕಿ ಪವಾಡ ಅಂತದ್ದು ಯವ. ಹಿಂದೊಮ್ಮೆ ವಚನ ಕೊಟ್ಟಿದ್ದೆ, ಬುಡುಬುಡಿಕಿ ನುಡಿಸಿದ್ದು ಕರೆ ಆದ್ರ ಒಂದು ಹಾಡು ಮಾರಿ ಕೊಡ್ತೀವಿ ಅಂತ ವಚನ ಕೊಟ್ಟಿದ್ರಲ್ಲ. ಯಪ್ಪ ಬುಡ್ಬುಡಿಕೆಪ್ಪ, ನೀನ್ ನುಡಿಸಿದ ವಚನ ಬಂಗಾರ ಆಗ್ಯದ. ನಮ್ಮ ಮಗೀಗ ಒಂದಕ್ಷರನೂ ಬರ್ತಿರ್ಲಿಲ್ಲ. ಅಂತವನ್ನ ಕರ್ಕೊಂಡು ಹೋಗಿ ಇವತ್ತು ಬುದ್ಧಿವಂತಾಗಿ ಮಾಡ್ಯಾರ ಸ್ವಾಮಿಗಳು. ಹೌದು ಬುಡ್ಬುಡಿಕಪ್ಪ, ನನ್ನ ಮಗ ಈಗ MBBS ಓದಕ್ ಹೋಗ್ಯಾನ. ಎಲ್ಲ ಲೋಯಲ ಸ್ವಾಮಿಗಳ ದಯೆ. ಆಗ್ಲಿ ಯವ್ವ, ಆಗ್ಲಿ ಯಪ್ಪ. ಹಳೆ ಕಾಲ ಉರುಳಿ ಹೊಸ ಕಾಲ ಹರಿತೈತಿ. ರೀ ರೀ ಜಲ್ದಿ ಬರ್ರಿ ಹೊರಗ. ಏನಾಯ್ತ್ಲೆ ಬಸ್ಸು? ಹೊರಗ ಯಾರೋ ಡಾಕ್ಟರ್ ಬಂದಾರ, ಏನು ಅಂತ ಕೇಳ್ರಿ. ಸರ, ನಮ್ಮ ಮನ್ಯಾಗ ಎಲ್ರು ಆರಾಮಿದೀವ್ರಿ. ಸ್ವಲ್ಪ ಮನೆ ಕಂಪೂಸ್ ಆಗಿರ್ಬೇಕು ನೋಡ್ರಿ. ಬಾ ಬಸ್ಸು, ಹೋಗಮ್ಮ. ಅಪ್ಪ ಅಪ್ಪ, ನಾನಪ್ಪ ನಿಮ್ಮ ಮಗ ಶರಣಬಸವ. ಏ ಬಸ್ಸು ಬಸ್ಸು, ಇಲ್ಲಿ ನೋಡಿ, ನಮ್ಮ ಮಗ ಶರಣ ಬಂದಾನ. ಶರಣು ಶರಣು. ಏ ಬಸ್ಸು, ಇಲ್ಲಿ ನೋಡಿ, ನನ್ನ ಮಗ ಡಾಕ್ಟರ್ ಆಗ್ಯಾನ. ಹೌದ್ರಿ, ಬಾಳ್ ಖುಷಿ ಐತ್ರಿ.
ಅಂದು ನಾನು ನುಡಿಸಿದ ವಚನ ಇಂದು ಜನರ ಸಂಭ್ರಮ ನೋಡ. ಸಾಲು ಸಾಲು ನಿಂತರ ಜನರು ಬಡ ಜನರ ಖುಷಿಯ ನೋಡ. ಯವ್ವಾ, ಹೊಸ ಹೊಸ ಬಟ್ಟೆ ಹಾಕೊಂಡು ಎಲ್ಲಿಗೆ ಹೊಂಟಿರಿ? ಅಯ್ಯ ಯಪ್ಪ ಬುಡ್ಬುಡಿಕೆಪ್ಪ, ಇವತ್ತು ನಮ್ಮ ಮಕ್ಕಳು ಹೋದ ಲೋಯಲಾ ಶಾಲ್ಯಾಗ ಫಂಕ್ಷನ್ ಐತಂತ, ಅದಕ್ಕ ನೋಡಕ್ ಹೊಂಟಿವಿ ನೋಡು. ಯವ್ವಾ, ಯಾವ ಫಂಕ್ಷನ್ ಅಂತ ಹೇಳಿದ್ರ ನಾವು ಬರ್ತೀವಿ. ಲೋಯಲಾ ಶಾಲಿ ಚಾಲುವಾಗಿ 20 ವರ್ಷ ಆಗ್ಯದಂತ. ಇಷ್ಟು ದೊಡ್ಡದಾಗಿ ಬೆಳೆದು ನಿಲ್ಲಕ ಕಾರಣರಾದ ಸ್ವಾಮಿಗಳೆಲ್ಲಾ ಬರ್ತಾರಂತ. ಮತ್ ಈ ಶಾಲ್ಯಾಗ ಓದಿದವರು ದೊಡ್ಡ ದೊಡ್ಡ ನೌಕರಿ ಮಾಡಕತ್ತಾರಂತ, ಮತ್ತ ಡಾಕ್ಟ್ರು ಇಂಜಿನಿಯರಿಂಗು ಓದಾಕತ್ತಾರಂತ. ಅದನ್ನ ತೋರಿಸ್ತಾರಂತ, ಅದಕ್ಕ ನೋಡಕ್ ಹೊಂಟಿವಿ. ಯವ್ವಾ, ಮತ್ತೇನ್ ನಡೀತಾವ ಕಾರ್ಯಕ್ರಮಗಳು? ನಮ್ಮ ನಾಡಿನ ಜನಪದ ಕಲೆ, ಹಳ್ಳಿ ಸೊಗಡು, ಪರಿಸರ ಇವೆಲ್ಲ ಉಳಿಸ್ಬೇಕಂತ ಜಾಗೃತಿ ಮೂಡಿಸ್ತಾರಂತ. ಶಿಕ್ಷಣದ ಜೊತೆ ಸಾಮಾಜಿಕ ಕಳಕಳಿ ಇರುವ ಈ ಸಾಲಿ ಫಾದರ್ಸ್, ಸಿಸ್ಟರ್ಸ್ ಮತ್ತೆ ಟೀಚರ್ಸ್ಗೆ ಆ ದೇವ್ರು ಚಂದಾಗಿ ಇಟ್ಟಿರ್ಲಿ ತಾಯಿ. ನಾನು ಬರ್ತೀನಿ, ಹೋಗೋಣ ನಡ್ಯವ್ವಾ. ಆಯ್ತು ಬಾರಪ್ಪ ಬುಡ್ಬುಡಿಕೆಪ್ಪ, ಹೋಗೋಣ. ಹಳೆ ಕಾಲ ಉರುಳೆದ ನೋಡು, ಹೊಸ ಕಾಲ ಅರಳೆದ ನೋಡು. ಹಳೆ ಕಾಲ ಉರುಳೆದ ನೋಡು, ಹೊಸ ಕಾಲ ಅರಳೆದ ನೋಡು.